ದಾವಣಗೆರೆ ಜಿಲ್ಲೆಯ ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಮುತ್ತುರಾಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಜಾತ್ರಾ ಮಹೋತ್ಸವ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ 5ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಗ್ರಾಮಸ್ಥರು ಪೂಜೆ ಸಲ್ಲಿಸಿ ದೇವರುಗಳನ್ನ ಗೋಕುಂಟೆಯಲ್ಲಿ ಹೊಳೆ ಮೆಟ್ಟಿಸಲು ದೇವಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಗೋಕುಂಟೆ ಕೆರೆಯ ಬಳಿಗೆ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ತರಲಾಯಿತು. ಸಂಜೆ 4ರ ಸುಮಾರಿಗೆ ಮುತ್ತುರಾಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಹಾಕಲಾಗಿದ್ದ ಅಗ್ನಿಕೊಂಡವನ್ನ ದೇವರ ಉತ್ಸವ ಮೂರ್ತಿಯನ್ನ ಹೊತ್ತು ಅರ್ಚಕರು ಹಾಯ್ದರು. ಭಕ್ತರು ದಬ್ಬಲ ಚುಚ್ಚಿದ ಶೂಲೆಗಳನ್ನ ಚುಚ್ಚಿಕೊಂಡು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಕತ್ತಿಯಿಂದ ತಮ್ಮ ದೇಹಕ್ಕೆ ಹೊಡೆದುಕೊಂಡು ಭಕ್ತಿ ಸಮರ್ಪಿಸುತ್ತಿದ್ದ ದೃಶ್ಯ ಮನಮೋಹಕವಾಗಿತ್ತು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗ್ರಾಮದ 10ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಯನ್ನ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಅಗ್ನಿಕೊಂಡವನ್ನ ಹಾಯುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. 2 ಕಿಲೋಮೀಟರ್ಗೂ ಹೆಚ್ಚು ದೂರ ಮೆರವಣಿಗೆ ಸಾಗಿತು. ತಮಟೆಯ ಸದ್ದಿಗೆ ಭಕ್ತರು ಕತ್ತಿ ಹಿಡಿದು ಭಾವೋದ್ಘೋಷಕ್ಕೆ ಒಳಗಾಗಿದ್ದ ದೃಶ್ಯ ಕಂಡುಬಂದಿತು. ಸ್ವಾಮಿಯ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಆಯೋಜಿಸಲಾಗಿತ್ತು.
ಭಕ್ತಿ ಪದ ಇವತ್ತು ನಮ್ಮ ಆರ್ಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದನೂ ನಮ್ಮ ಮುತ್ತತ್ತಿಯ ಮುತ್ತರಾಯ ಸ್ವಾಮಿಯನ್ನು ನಂಬಿ ನಮ್ಮ ಈ ಏನು ನಾಯಕ ಜನಾಂಗದವರು ನಮ್ಮ ಲಿಂಗಾಪುರದಲ್ಲಿದ್ದಾರೆ ಪೂಜೆಯನ್ನು ಮಾಡ್ಕೊಂಬರ್ತಾಯಿದ್ರು. ತದನಂತರ ಕರ್ಕಲಘಟ್ಟದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತಾಯಿದ್ರು. ಇಲ್ಲೇ ಅವರು ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಪೂಜೆ ಮಾಡಿ ಇಲ್ಲೇ ಒಂದು ಜಾತ್ರೆ ಮಾಡಬೇಕು ಅಂತ ಕೈಕಾರ್ಯ ಕೊಟ್ಟಂತಲ್ಲೇ ನಮ್ಮ ಹಿರಿಯ ನಾಯಕರಾದಂಥ ಬಸವರಾಜ್ ಅವರ ಮಾರ್ಗದರ್ಶನದಲ್ಲಿ ಅವತ್ತು ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಇಲ್ಲಿ ನಾಯಕ ಜನಾಂಗದವರು ಮತ್ತು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸೇರಿ ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಆಮೇಲೆ ಇಲ್ಲಿ ಒಂದು ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ರು. ಹಾಗೆ ನಮ್ಮ ಸಂಸದರಾದಂಥ ಡಿ.ಕೆ. ಸುರೇಶ್ರವರು ಮತ್ತು ನಮ್ಮ ಶಾಸಕರಾದಂಥ ಶಿವಣ್ಣವರ ಇದರಲ್ಲಿ ಮತ್ತು ನಮ್ಮ ರಾಮಯ್ಯನವರು ನಮ್ಮ CM PS ಆಗಿದ್ದರು ಸಿದ್ದರಾಮಯ್ಯಲ್ಲಿ, ಅವರೆಲ್ಲ ಸೇರಿ ನಮಗೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಈ ಒಂದು ವಾಲ್ಮೀಕಿ ಭವನಕ್ಕೂ ಸಹ ಒಂದು ಮಂಜೂರನ್ನು ಮಾಡಿಸ್ಕೊಟ್ರು. ಈ ಒಂದು ವಾಲ್ಮೀಕಿ ಭವನ ಆಯಿತು. ತದನಂತರ ಈ ಜಾಗವನ್ನು KHBಗೆ ಮಾತಾಡಿ ಅವ್ರಿಗೆಲ್ಲ ಬಿಟ್ಕೊಟ್ಟು ಇಲ್ಲೊಂದು ದೊಡ್ಡ ಜಾತ್ರೆ ನಡೀತಾ ಇದೆ. ಭಾಳ ಭಕ್ತಿಯಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾರೆ. ನೀವು ಹೇಳಿದಂಗೆ ನೋಡಿದಾಗೆ ಅಗ್ನಿಕೊಂಡ ಇದೊಂದು ನಂಬಿಕೆ, ಜನಗಳಿಗೆ ನಂಬಿಕೆ. ದೇವರು ನಾವು ನೋಡಲ್ಲ, ಅದೊಂದು ನಂಬಿಕೆ, ಅದು ಅವ್ಯಕ್ತವಾದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಇವತ್ತು ವಿಶೇಷ ನಮ್ಮ ಲೋಕೇಶ್ ನಾಯ್ಕರು ನಮ್ಮ ಎಕ್ಸ್ ಕಾರ್ಪೊರೇಟ್ರು MLAಗೆ 2 ಸರಿ ಕಂಟೆಸ್ಟ್ ಮಾಡಿದರು. ಮುಂದಿನ ಸರಿ ಅವರು ಇಲ್ಲಿ MLA ಆಗಿ ಬರಲಿ ಅಂತ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸ್ನೇಹಿತರು ನಾನು ಭಾಳ ಆತ್ಮೀಯರು. ನಮ್ಮ ಶಿವಣ್ಣವರು MLA ಆಗಬೇಕಾದ್ರೆ 2 ಸಾರಿ ಅವ್ರ ಜೊತೆಲಿ ನಿಂತು ಕೆಲಸ ಮಾಡಿದಂಥವ್ರು. ಈಗ ಕೂಡ್ಲಿಗಿಯಲ್ಲಿ ನಿಂತು 2 ಸರಿ ನಿಲ್ತು, ಒಂದು ಸರಿ ನಿಂತು ಪಕ್ಷೇತರನಾಕಿ ನಿಂತು 2 ಸರಿ ಇದು 2ನೇ ಪ್ಲೇಸಿಗೆ ಬಂದಿದ್ದರು. ಈ ಸರಿ ಅವ್ರಿಗೆ ಅವಕಾಶ ಮಾಡಲಿ ಭಗವಂತ ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮ ಬಾಬು ಅವರು ಬಂದಿದ್ದಾರೆ, ನಮ್ಮ ನೊಸೇನೂರು ಬಾಬು ಅವರು. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಅದರಲ್ಲೂ ವಿಶೇಷವಾಗಿ ಈ ಗ್ರಾಮಸ್ಥರಿಗೆ ಭಾಳ ಭಕ್ತಿಯ ಜನ, ನಂಬಿಕೆ ಕೊಟ್ಟರೆ ನಂಬಿದ್ರೆ ಪ್ರಾಣ ಕೊಡ್ತಾರೆ ಅಂಥ ಜನ. ಆ ಒಂದು ಜನ ಇವತ್ತು ನಮಗೆ ಇಲ್ಲಿ ಒಂದು ಕಾರ್ಯಕ್ರಮಗಳು ನಡೆಸ್ಕೊಂಬರ್ತಾ ಇದ್ದಾರೆ. ಅಗ್ನಿಕೊಂಡ ಯಶಸ್ವಿಯಾಗಿ ನಡೆದಿದೆ. ನಮಗೆ ಅಗ್ನಿಕೊಂಡ ಒಂದು ಮುಗಿದ್ರೆ ನೆಮ್ಮದಿ, ಭಯ ಆಗ್ತಾ ಇರ್ತದೆ. ಅಲ್ಲಿ ನೋಡಿ, ಆ ಮೊದಲನೇ ದೇವರು ಬಂತು ಅಂದರೆ ಎಲ್ಲ ದೇವರು ಬರ್ತದೆ.
ಮೊದಲೇ ದೇವರು ಬರಲಿಲ್ಲ, ಸ್ವಲ್ಪ ಆದರೂ ಅನಾಚಾರ ಏನನ್ನ ನಡೆದೋಯ್ತು ಅಂದರೆ ಮೊದಲೇ ದೇವ್ರು ಬರೋಲ್ಲ. 2-3 ಸರಿ ಆ ಘಟನೆ ಆಗಿದೆ. ಆಮೇಲೆ ಹೋಗಿ ಇಲ್ಲಿ ತಪ್ಪು ಕಾಣಿಕೆ ಕಟ್ಟಿ ಅದನ್ನು ಏನಾಯ್ತೋ ತಿದ್ಕೊಳ್ತೀವಿ ಅಂದಮೇಲೆ ಆ ದೇವ್ರು ಬರ್ತದೆ. ಇವೆಲ್ಲ ಒಂದು ನಂಬಿಕೆ, ಆ ಒಂದು ಶಕ್ತಿ, ಅವ್ಯಕ್ತವಾದಂಥ ಶಕ್ತಿ, ಅದು ಭಾಳ ಭಕ್ತಿಯಿಂದ ಈ ಗ್ರಾಮಗಳಲ್ಲಿ ಮಾಡ್ಕೊಂಬರ್ತಾರೆ. ಅದಕ್ಕೆ ಆ ಗ್ರಾಮಸ್ಥರಿಗೆ, ಈ ನಮ್ಮ ಸಮಸ್ತ ನಾಡಿನ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ವಂದನೆಗಳು. ಮುತ್ತರಾಯ ಸ್ವಾಮಿ ದೇವರ ಒಂದು ಮಹತ್ವನ ತಿಳಿದು ನಮ್ಮ ಕುಲಬಾಂಧವರಲ್ಲಿ ಸುಮಾರು ಜನ ಇದ್ದಾರೆ, ಇಳಿಸ್ತಾ ಇದ್ರು. ಒಂದು ಸತಿ ನಾವು ನೋಡಬೇಕು ಅಂತ ಆಸೆ ಇತ್ತು. ಅಣ್ಣ ಹಿಂಗೋ ಇದ್ದರು ಇಲ್ಲಿ, ಹಾಗೆ ಬಂದು ನೋಡ್ಕೊಂಡ್ವಿ. ಅದು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ಸಮಸ್ತ ಎಲ್ಲ ಬಂಧುಗಳಿಗೆ ಭಗವಂತನ ಆಶೀರ್ವಾದ ಕೃಪೆ ಇರಲಿ ಅಂತ ಬೇಡ್ಕೊಂಡು ಈಗಾಗಲೇ ನಮ್ಮ ನಟರಾಜಣ್ಣವ್ರು ಹೇಳಿದ್ದಾರೆ, ನಮ್ಮ ಮಾರ್ಗದ್ದೆ ಗ್ರಾಮ ಪಂಚಾಯತಿ ಲಿಂಗಾಪುರದಲ್ಲಿ ಭಾಳ ವರ್ಷಗಳಿಂದ ಅನಾದಿ ಕಾಲದಿಂದ ನೋಡ್ಕೊಂಡು ಬರ್ತಾ ಇರೋದು ಕಾರ್ಯಕ್ರಮ ಭಾಳ ಸಾಂಪ್ರದಾಯಿಕವಾಗಿ ಸಮೃದ್ಧಿಯಾಗಿ ಬೆಳೀತಾ ಇದೆ. ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರಿ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಜನ ಕಾರ್ಯಕ್ರಮ ನಡೆಸ್ಕೊಡ್ಲಿ ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ಒಳ್ಳೆಯ ಮಳೆ ಬೆಳೆ ಆಗಿ ಸಮೃದ್ಧಿಯಿಂದ ಜನಗಳು ಎಲ್ಲರೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಜನಗಳು ಸೇರಿದ್ದಾರೆ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ. ಲಿಂಗಾಪುರ ಗ್ರಾಮದಲ್ಲಿ ಮುತ್ತರಾಯ ಸ್ವಾಮಿ ದೇವರ ಅಗ್ನಿಗುಂಡ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಮುತ್ತರಾಯ ಸ್ವಾಮಿ ಆಶೀರ್ವಾದ ಇದೇ ಥರ ಇದ್ದು ಇನ್ನು ಮುಂದಿನ ವರ್ಷಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಲ್ಲಿ ನಡ್ಕೊಡೋದಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂದ್ಬಿಟ್ಟು ಕೇಳ್ಕೊತ ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮಗಳಿಗೆ ಮುತ್ತರಾಯ ಸ್ವಾಮಿ ಆಶೀರ್ವಾದ ಇರಲಿ ಅಂದ್ಬಿಟ್ಟು ತಿಳ್ಕೊತ ಒಳ್ಳೆ ಮಳೆ ಬೆಳೆ ಆಗಿ ಮುಂದಿನ ವರ್ಷಕ್ಕೆ ಸಮೃದ್ಧಿಯಾಗಿ ಎಲ್ಲ ಚೆನ್ನಾಗಿರಲಿ ಅಂದ್ಬಿಟ್ಟು. ಕಾಲಕ್ಕೆ ಸಮಲ್ಲೇಖನ ವಿದ್ಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪುರಾತನ ಕಾಲದಿಂದಲೂ ಬಂದಿರುವಂಥ ಶ್ರೀ ಮುತ್ತರಾಯ ಸ್ವಾಮಿ ಜಾತ್ರೆ ಭಾರಿ ಅದ್ಧೂರಿಯಾಗಿ ನಡೀತು. ಒಳ್ಳೆ ಮಳೆ ಬೆಳೆ ಆಗಲಿ, ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ, ವರ್ಷ ಎಲ್ಲ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆನೇಕಲ್ ತಾಲೂಕು ಲಿಂಗಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಾವು ಮುತ್ತರಾಯ ಸ್ವಾಮಿ ಜಾತ್ರೆನ ಆಚರಿಸ್ಕೊಂಡು ಬಂದಿರ್ತೀವಿ. ಭಕ್ತಾದಿಗಳು ಸಕಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈ ವರ್ಷ ರಾಜ್ಯದಲ್ಲಿ ಈ ಭಗವಂತನ ಕೃಪೆಯಿಂದ ಮಳೆ ಬೆಳೆ ಆಗಿ ರೈತರಿಗೆ ಏನೂ ತೊಂದರೆ ಆಗದೆ ಮಳೆ ಬೆಳೆ ಆಗಿ ಎಲ್ಲ ರಾಜ್ಯದ ಜನತೆ ಸೌಖ್ಯದಿಂದ ಇರಲಿ ಅಂತ ಈ ಭಗವಂತನ ಮುಖಾಂತರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಗ್ರಾಮಸ್ಥರ ಕಡೆಯಿಂದ. ನಮಗೆ ಗೊತ್ತಿಲ್ಲ, ಸುಮಾರು ನಮ್ಮ ಮುತ್ತಾತನ ಕಾಲದಿಂದಲೂ ಜಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಆ ಭಗವಂತ ನಮಗೆ ಆ ದಾರಿ ತೋರಿಸಿ ಆ ಶಕ್ತಿ ಕೊಟ್ಟಿದ್ದಾನೆ, ಅದರಿಂದ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ನಾವು ಮೊದಲಿಗೆ ಧ್ವಜಾರೋಹಣ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಗ್ನಿಕೊಂಡ ಹಾಕೋದೇ ಈ ಅಪ್ಪನ ಒಂದು ಮುಖ್ಯ ಕಾರ್ಯಕ್ರಮ. ಇಲ್ಲಿ ನಮ್ಮ ಈ ಒಂದು ಗ್ರಾಮದಲ್ಲಿ ಈ ಅಪ್ಪನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿರೋದ್ರಿಂದ ದೇವರು ಮೈ ಮೇಲೆ ತುಂಬಿರ್ತದೆ. ಆವಾಗ ಡಬ್ಳುಗಳನ್ನ ಚುಚ್ಚಿಸ್ಕೊಂಡು ಸುಮಾರು 1 ಕಿಲೋಮೀಟ್ರಿಂದ ಒಳ್ಳೆ ಪೂಜೆ ಮಾಡ್ಕೊಂಡು ಒಳ್ಳೆ ಮೆಟ್ಕೊಂಡ್ಬಂದು ಅಗ್ನಿಕೊಂಡ ಪ್ರವೇಶ ಮಾಡೋದೇ ಇಲ್ಲಿನ ಮುಖ್ಯ ವಿಶೇಷ.